ವಯಸ್ಸು 33. ನನ್ನ ಊರು ಮೈಸೂರು. ನಾನು ವೃತ್ತಿಯಲ್ಲಿ ಡ್ರೈವರ್. ನಾನು ಕೆಲಸಕ್ಕೆಂದು ಬೆಂಗಳೂರಿಗೆ ಬಂದೆ. ನನ್ನ ಸ್ನೇಹಿತ ಕೆಲಸ ಹುಡುಕುವುದಕ್ಕೆ ಸಹಾಯ ಮಾಡಿದ. ಅವನಿಗೆ ಪರಿಚಯ ಇರುವ ಒಬ್ಬರ ಹತ್ತಿರ ನನ್ನನ್ನು ಕಳಿಸಿದ. ನಾನು ಅಲ್ಲಿಗೆ ಹೋಗಿ ನೋಡಿದರೆ ಒಂದು ಭವ್ಯವಾದ ಬಂಗಲೆ. ಆ ಬಂಗಲೆಯಲ್ಲಿ 3 ಜನ ವಾಸಿಸುತ್ತಿದ್ದರು. ಮೇಡಂನ ಹೆಸರು ರಾಣಿ. ಇನ್ನು ಅವರ ಗಂಡ ಮತ್ತು ಒಬ್ಬಳು ಮಗಳು ಅವರ ಜೊತೆ ಇದ್ದರು. ಮೇಡಂ ಮತ್ತು ಸರ್ ಇಬ್ಬರೂ ಒಂದೊಂದು ಪ್ರತ್ಯೇಕ ಸ್ಟಾರ್ಟಪ್ ನಡೆಸುತ್ತಿದ್ದರು. ರಾಣಿ ಮೇಡಂನ ಕಾರ್ ಡ್ರೈವರ್ ಆಗಿ ನೇಮಕಗೊಂಡೆ. ಅವರನ್ನು ದಿನ ಆಫೀಸ್ಗೆ ಕರೆದುಕೊಂಡು ಹೋಗುವುದು ಮತ್ತೆ ವಾಪಸ್ ಮನೆಗೆ ಕರೆದುಕೊಂಡು ಬರುವುದು, ಅದರ ಜೊತೆಗೆ ಎಲ್ಲಾದರೂ ಆಚೆ ಹೋದರೆ ಕರೆದುಕೊಂಡು ಹೋಗುವುದು ಮಾಡುತ್ತಿದ್ದೆ. ಹೀಗಿರುವಾಗ ಒಂದು ದಿನ ಮೇಡಂ ಪಾರ್ಟಿಗೆಂದು ನನ್ನನ್ನು ಕರೆದುಕೊಂಡು ಹೋದರು. ಪಾರ್ಟಿಗೆ ಅವರನ್ನು ಕರೆದುಕೊಂಡು ಹೋಗಿ ಅವರನ್ನು ಬಿಟ್ಟು ನಾನು ಕಾರಿನಲ್ಲೇ ಮೂವಿ ನೋಡುತ್ತಾ ಕುಳಿತುಕೊಂಡೆ. ಸುಮಾರು 11ರ ಸಮಯಕ್ಕೆ ಮೇಡಂ ಹೋಟೆಲ್ನ ಮುಂಭಾಗಕ್ಕೆ ಬರುವಂತೆ ನನಗೆ ಕರೆ ಮಾಡಿದರು. ನಾನು ಕಾರನ್ನು ತೆಗೆದುಕೊಂಡು ಹೋದೆ. ಮೇಡಂ ತೂರಾಡುತ್ತಾ ಕಾರ್ನ ಬಳಿ ಬಂದರು. ನಾನು ಹೋಗಿ ಡೋರ್ ಓಪನ್ ಮಾಡಿ ಅವರನ್ನು ಕೂರಿಸಿ ಡೋರ್ ಕ್ಲೋಸ್ ಮಾಡಿ ನಾನು ಮನೆ ಕಡೆ ಹೊರಟೆ. ಮನೆ ಹತ್ತಿರ ತಲುಪಿದೆವು. ಮೇಡಂ ಆಗಲೇ ಮಲಗಿಕೊಂಡಿದ್ದರು. ಎಣ್ಣೆ ಜಾಸ್ತಿಯಾಗಿ ಮೇಡಂಗೆ ಎದ್ದೇಳಲು ಆಗುತ್ತಿರಲಿಲ್ಲ. ಆದ್ದರಿಂದ ನಾನು ಮನೆಯಿಂದ ಆಚೆ ನಿಂತು ಸರ್ಗೆ ಕಾಲ್ ಮಾಡಿದೆ. ಆಗ ಸರ್, ನಾನು ಮನೆಯಲ್ಲಿಲ್ಲ, ಇನ್ನು ಬರುವುದು ತಡವಾಗುತ್ತದೆ ಎಂದರು. ಅದಕ್ಕೆ ನಾನೇ ಅವರನ್ನು ಅವರ ಕೈಯನ್ನು ಭುಜದ ಮೇಲೆ ಹೊರಗಿಸಿಕೊಂಡು ಮನೆಯೊಳಗೆ ಕರೆದುಕೊಂಡು ಹೋದೆ. ಅವರನ್ನು ಕರೆದುಕೊಂಡು ಅವರ ರೂಮ್ನ ಬಾಗಿಲ ಹತ್ತಿರ ಹೋಗಿದ್ದೇ ತಡ ಅವರು ವಾಂತಿ ಮಾಡಿಕೊಂಡರು. ಅವರ ಬಟ್ಟೆ ಪೂರ್ತಿ ವಾಂತಿಯಾಯಿತು. ನಾನು ಏನು ಮಾಡಬೇಕೆಂದು ತೋಚದೆ ಅವರನ್ನು ರೂಮಿನೊಳಗೆ ಕರೆದುಕೊಂಡು ಹೋಗಿ ಅವರ ಬಟ್ಟೆಯನ್ನು ಬದಲಿಸುವಾಗ ಅವರ ದಾಳಿಂಬೆ ಹಣ್ಣುಗಳನ್ನು ಮುಟ್ಟಿದೆ. ಆಗ ಮೇಡಂ ನನ್ನನ್ನು ಅರೆಗಣ್ಣಿನಿಂದ ನೋಡುತ್ತಿದ್ದರು. ನಾನು ಭಯಭೀತಗೊಂಡು ಅವರ ಬಟ್ಟೆಯನ್ನು ಬದಲಾಯಿಸಿ ರೂಮಿನಿಂದ ಆಚೆ ಬಂದೆ. ಆದರೂ ಅವರ ಸೌಂದರ್ಯ ನನ್ನ ಕಣ್ಣ ಮುಂದೆ ಇತ್ತು. ಮರುದಿನ ಬೆಳಿಗ್ಗೆ ಮೇಡಂ ನನಗೆ ಕರೆ ಮಾಡಿ ಮೀಟಿಂಗ್ಗೆ ಹೋಗಬೇಕು, ಬೇಗ ಬಾ ಎಂದು ತಿಳಿಸಿದರು. ನಾನು ಬೇಗನೆ ಎದ್ದು ಹೋದೆ. ಅಷ್ಟರಲ್ಲಿ ಮೇಡಂ ಬಂದರು. ಇಬ್ಬರು ಕಾರಿನಲ್ಲಿ ಹೊರಟು ಸ್ವಲ್ಪ ದೂರ ಹೋದ ನಂತರ ತಿಂಡಿ ಮಾಡಿದೀಯಾ ಕಲ್ಯಾಣ್ ಎಂದು ಕೇಳಿದರು. ನಾನು ಆಯ್ತು ಮೇಡಂ ಎಂದು ಹೇಳಿದೆ. ನಿನ್ನೆ ರಾತ್ರಿ ಪಾರ್ಟಿಯಿಂದ ಮನೆಗೆ ಬಂದ ಮೇಲೆ ನೀನು ನನಗೆ ಏನು ಮಾಡಿದೆ ಎಂದು ಕೇಳಿದರು. ನಾನು, ಆಗ ನೀವು ನಿನ್ನೆ ರಾತ್ರಿ ಪಾರ್ಟಿಯಲ್ಲಿ ಕುಡಿದು ಟೈಟ್ ಆಗಿದ್ದೀರಿ. ಮನೆಗೆ ಹೋಗುವಷ್ಟರಲ್ಲಿ ನಿಮಗೆ ಪ್ರಜ್ಞೆ ಇರಲಿಲ್ಲ. ನಿಮ್ಮನ್ನು ಮನೆಗೆ ಒಳಗೆ ಕರೆದುಕೊಂಡು ಹೋದೆ. ನಿಮ್ಮ ರೂಮಿನ ಹತ್ತಿರ ಹೋಗುವಷ್ಟರಲ್ಲಿ ನೀವು ನಿಮ್ಮ ಮೇಲೆ ವಾಂತಿ ಮಾಡಿದ್ದೀರಿ. ನಿಮ್ಮನ್ನು ಆ ಸ್ಥಿತಿಯಲ್ಲಿ ಹೇಗೆ ಬಿಟ್ಟು ಹೋಗುವುದೆಂದು ಸರ್ಗೆ ಕಾಲ್ ಮಾಡಿದೆ. ಸರ್ ಮತ್ತು ನಿಮ್ಮ ಮಗಳು ಬರುವುದು ತಡವಾಗುತ್ತದೆ ಎಂದರು. ಅದಕ್ಕೆ ನಾನೇ ನಿಮ್ಮ ಬಟ್ಟೆಯನ್ನು ಬದಲಾಯಿಸಿ ಹೋದೆ ಎಂದೆ. ಬರಿ ಬಟ್ಟೆ ಬದಲಾಯಿಸಿದೀಯಾ ಅಥವಾ ಏನಾದರೂ ಮಾಡಿದೀಯಾ ಎಂದು ಕೇಳಿದರು. ಇಲ್ಲ ಮೇಡಂ, ನಿಮ್ಮ ಬಲತೊಡೆಯಲ್ಲಿರುವ ಮಚ್ಚೆಯನ್ನು ಬಿಟ್ಟರೆ ನಾನೇನು ನೋಡಲಿಲ್ಲ ಎಂದೆ. ಅಯ್ಯೋ ಇಡಿಯಟ್ ಅಂತ ನಗುತ್ತಾ ಹೇಳಿದರು. ನಂತರ ಅವರನ್ನು ಆಫೀಸ್ನ ಹತ್ತಿರ ಡ್ರಾಪ್ ಮಾಡಿದೆ. ಅವರು ಕಾರನ್ನು ಇಳಿದು ಒಮ್ಮೆ ನನ್ನನ್ನು ತಿರುಗಿ ನೋಡಿ ಮುಗುಳು ನಕ್ಕಿ ಹೋದರು. ಆ ನಗುವಿನಲ್ಲಿ ನನಗೆ ಒಂದು ರೀತಿಯ ವಿಚಿತ್ರ ಸಂದೇಶವಿತ್ತು. ಇದಕ್ಕೂ ಮುಂಚೆ ಯಾವತ್ತೂ ಮೇಡಂ ಆ ರೀತಿ ನನ್ನನ್ನು ನೋಡಿ ನಕ್ಕಿ ಇರಲಿಲ್ಲ. ಮೀಟಿಂಗ್ ಮುಗಿಸಿ ಸಂಜೆ ಬಂದರು. ಮನೆಗೆ ಹೋಗುವ ದಾರಿ ಮಧ್ಯೆ, ನಾಳೆ ಬರುವಾಗ ಒಂದು ಜೊತೆ ಬಟ್ಟೆಯನ್ನು ತೆಗೆದುಕೊಂಡು ಬಾ. ನಾಳೆ ನಾವು ಊಟಿಗೆ ಹೋಗುತ್ತಿದ್ದೇವೆ. ನಾಳೆ ನಾವು ವಾಪಸ್ ಬರುವುದಿಲ್ಲ ಎಂದು ಹೇಳಿದರು. ಮರುದಿನ ನಾನು ಬೇಗ ಬಂದು ಕಾರನ್ನು ಒರೆಸಿ ಮೇಡಂಗೋಸ್ಕರ ಕಾಯುತ್ತಿದ್ದೆ. ಮೇಡಂ ಒಂದು ಪಿಂಕ್ ಸ್ಯಾರಿಯಲ್ಲಿ ಬಂದರು. ಅವರನ್ನು ನೋಡಿ ನನಗೆ ಒಂದು ರೀತಿಯ ರೋಮಾಂಚನವಾಯಿತು. ಇಬ್ಬರೂ ಊಟಿ ಕಡೆ ಹೊರಟೆವು. ಮಾರ್ಗ ಮಧ್ಯೆ ಮೈಸೂರಿನಲ್ಲಿ ಊಟ ಮಾಡಿ ಸಂಜೆ ಅಷ್ಟರಲ್ಲಿ ಊಟಿ ತಲುಪಿದೆವು. ಸಂಜೆ ಮೇಡಂ ಅವರ ಸ್ನೇಹಿತರೊಂದಿಗೆ ಗೆಟ್ ಟುಗೆದರ್ ಪಾರ್ಟಿಗೆ ಎಂದು ಹೋದರು. ನಾನು ಕಾರಿನಲ್ಲಿ ಅವರಿಗೋಸ್ಕರ ವೇಟ್ ಮಾಡುತ್ತಿದ್ದೆ. ಪಾರ್ಟಿ ಮುಗಿಸಿದ ಮೇಲೆ ಮೇಡಂ ನನಗೆ ಕಾಲ್ ಮಾಡಿ ಬರಲು ಹೇಳಿದರು. ಹೋಗಿ ಅವರನ್ನು ನಾನು ಪಿಕಪ್ ಮಾಡಿದೆ. ಎಂದಿನಂತೆ ಇಂದು ಅವರು ಟೈಟ್ ಆಗಿದ್ದರು. ಅವರನ್ನು ಕಾರಿನಲ್ಲಿ ಕೂರಿಸಿ ಇಬ್ಬರು ಹೋಟೆಲ್ಗೆ ಹೊರಟೆವು. ಕಾರಿನಿಂದ ಇಳಿಯುವಾಗ ನನ್ನನ್ನು ರೂಮ್ಗೆ ಬಿಡುತ್ತೀಯಾ ಎಂದು ಕೇಳಿದರು. ಸರಿ ಎಂದೆ. ಅವರನ್ನು ಕರೆದುಕೊಂಡು ರೂಮ್ ಹತ್ತಿರ ಹೋದೆ. ಅವರನ್ನು ರೂಮ್ಗೆ ಬಿಟ್ಟು ಹಿಂತಿರುಗುವಾಗ ಮೇಡಂ ನನ್ನನ್ನು ಕರೆದರು. ಕಲ್ಯಾಣ್, ನೀನು ಎಲ್ಲಿ ಮಲಗುತ್ತೀಯಾ ಎಂದು. ಆಗ ಮೇಡಂ, ನಾನು ಕಾರಿನಲ್ಲಿ ಮಲಗುತ್ತೇನೆ ಎಂದು ಹೇಳಿದೆ. ಆಗ ಅವರು ಇಲ್ಲಿಯೇ ಮಲಗಬಹುದಲ್ಲ ಎಂದು ಹೇಳಿದರು. ಅದಕ್ಕೆ ನಾನು, ನಿಮ್ಮ ಜೊತೆಯಲ್ಲಿ ಬೇಡ, ನಾನು ಹೋಗಿ ಕಾರಿನಲ್ಲೇ ಮಲಗುತ್ತೇನೆ ಎಂದೆ. ಆಗ ಮೇಡಂ, ನೋಡುವುದನ್ನೆಲ್ಲ ಅಂದೇ ನೋಡಿ ಈಗ ಹೀಗೆ ಹೇಳುತ್ತಿದ್ದೀಯಾ? ಅಂದು ನೀನು ಮುಟ್ಟಿದ್ದೆಲ್ಲ ನನಗೆ ಅರಿವಿದೆ. ನೀನು ಮುಟ್ಟಿದಾಗ ನನಗೆ ಸಂತೋಷವಾಯಿತು.
ಅದೇ ರೀತಿ ನೀನು ನನ್ನ ಬಟ್ಟೆ ಬದಲಾಯಿಸಿ ಒಳ್ಳೆಯವನಂತೆ ನಡೆದುಕೊಂಡಿದ್ದು ನನಗೆ ಇನ್ನೂ ತುಂಬಾ ಖುಷಿಯಾಯಿತು. ನಿನ್ನ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ನನ್ನನ್ನು ಮಾನಭಂಗ ಮಾಡಿಬಿಡುತ್ತಿದ್ದರು. ಆದರೆ ನೀನು ಹಾಗೆ ಮಾಡಲಿಲ್ಲ. ಅದಕ್ಕೆ ನೀನು ನನಗೆ ತುಂಬಾ ಇಷ್ಟವಾದೆ. ನಾನು ಒಂದು ಕೇಳುತ್ತೇನೆ, ಇಲ್ಲವೆಂದು ಹೇಳಬೇಡ. ಅವತ್ತು ನೀನು ನನ್ನ ಸೌಂದರ್ಯವನ್ನು ನೋಡಿದ್ದು ಹೇಗೆ ಅನಿಸಿತು ಎಂದು ಕೇಳಿದರು. ಅದಕ್ಕೆ ಮೇಡಂ, ನಿಮ್ಮ ಸೌಂದರ್ಯ ಇನ್ನು ನನ್ನ ಕಣ್ಣ ಮುಂದೆ ಇದೆ ಎಂದೆ. ನಿಧಾನವಾಗಿ ಅವರು ತೂರಾಡುತ್ತಾ ನನ್ನ ಹತ್ತಿರ ಬಂದರು. ಹತ್ತಿರ ಬಂದೊಡನೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನೀನು ನನ್ನ ಆಸೆಗಳನ್ನು ಈಡೇರಿಸುತ್ತೀಯಾ ಎಂದು ಕೇಳಿದರು. ನಿಮ್ಮ ಸರ್ ಮತ್ತು ನಾನು ಈ ರೀತಿ ಮಾಡಿ 3 ವರ್ಷಗಳೇ ಕಳೆದಿದೆ. ಯಾವಾಗಲೂ ಬಿಸಿನೆಸ್ ಅಂತ ಓಡಾಡುತ್ತಿರುತ್ತಾರೆ. ನೀನು ಮೊನ್ನೆ ಮುಟ್ಟಿದ ಮೇಲೆ ನನಗೆ ಮತ್ತೆ ಆಸೆಗಳು ಚಿಗುರಿದವು. ಈ ರಾತ್ರಿ ನನ್ನ ಆಸೆಗಳನ್ನು ಪೂರೈಸುತ್ತೀಯಾ ಎಂದು ಮತ್ತೆ ಕೇಳಿದರು. ಆಗ ನಾನು ಸರಿ ಮೇಡಂ ಎಂದೆ. ಆಗ ಅವರು ನನ್ನನ್ನು ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸಿದರು. ಉದ್ವೇಗದಿಂದ ನನ್ನ ಒಂದೊಂದು ಶರ್ಟ್ ಬಟನ್ಗಳನ್ನು ತೆಗೆದು ನನ್ನ ಎದೆ ಮೇಲಿನ ಕೂದಲನ್ನು ಸವರಿದರು. ಆನಂತರ ನಾನು ಅವರ ದೇಹ ಸೌಂದರ್ಯವನ್ನು ಅನುಭವಿಸಲು ಪ್ರಾರಂಭಿಸಿದೆ. ನಿಧಾನವಾಗಿ ಅವರ ಮೈಯನ್ನು ಸವರುತ್ತಾ ಇಬ್ಬರೂ ಆಕಾಶದಲ್ಲಿ ತೇಲಿದೆವು. ಮರುದಿನ ಬೆಳಗ್ಗೆ ಎದ್ದು ಊಟಿಯ ಸೌಂದರ್ಯವನ್ನು ಸವಿದು ಮತ್ತೆ ರೂಮ್ಗೆ ವಾಪಸ್ ಬಂದು ಎಲ್ಲವನ್ನೂ ಮುಗಿಸಿ ಬೆಂಗಳೂರಿನ ಕಡೆ ಹೊರಟೆವು. ಈಗಲೂ ಸರ್ ಇಲ್ಲದಿದ್ದಾಗ ಮತ್ತು ನಾವು ಮೀಟಿಂಗ್ ಅಂತ ಆಚೆ ಬಂದಾಗ ಇದನ್ನು ಮುಂದುವರಿಸುತ್ತಲೇ ಇದ್ದೇವೆ. ಈ ಕಥೆ ನಿಮಗೆ ಇಷ್ಟ ಆದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.